ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸೈಕಲ್ ಸವಾರನೋರ್ವ ಮೋರಿ ಒಳಗೆ ಬಿದ್ದುಬಿಟ್ಟಿದ್ದ. ಹೊಸ ಮೋರಿಯನ್ನ ನಿರ್ಮಿಸಿ ಅದರ ಮೇಲೆ ಚಪ್ಪಡಿಯನ್ನ ಹಾಕದೆ ಜಿಬಿಎ ಅಧಿಕಾರಿಗಳು ಹಾಗೆ ಬಿಟ್ಟಿದ್ರು. ತಲಘಟ್ಟಪುರದ ಹಾಲಿಡೇ ವಿಲೇಜ್ ರಸ್ತೆಯಲ್ಲಿ ಘಟನೆಯಾಗಿದೆ. ಆಗಸ್ಟ್ 12ರಂದು ರಾತ್ರಿ ನಡೆದಿರುವಂತಹ ಘಟನೆ ಇದು. ಸಿಸಿಟಿವಿಯಲ್ಲಿ ಘಟನೆಯ ದೃಶ್ಯ ಸೆರೆಯಾಗಿದೆ. ಸೈಕಲ್ ಸವಾರ ಸೈಕಲ್ ಸಮೇತ ಮೋರಿ ಒಳಗೆ ಬಿದ್ದಿದ್ದಾನೆ. ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ದಂತಹ ಒಂದಷ್ಟು ಜನ ಸ್ಥಳೀಯರು ಆತನನ್ನ ರಕ್ಷಣೆ ಮಾಡಿದ್ದಾರೆ. ತಡೆಗೋಡೆ ನಿರ್ಮಿಸದೆ ಜಿಬಿಎ ಅಧಿಕಾರಿಗಳು ಮೋರಿಯನ್ನ ಹಾಗೆ ಬಿಟ್ಟಿದ್ದಾರೆ. ಕೂಡಲೇ ಸವಾರನನ್ನ ಸ್ಥಳೀಯ ನಿವಾಸಿಗಳು ರಕ್ಷಿಸಿದ್ದಾರೆ. ಸದ್ಯ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳುವಂತಹ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳುವಂತಹ ಜಿಬಿಎ ಅಧಿಕಾರಿಗಳು ಒಂದು ಸಣ್ಣ ಕೆಲಸ ಕೂಡ ಸಂಪೂರ್ಣವಾಗಿ ಮಾಡೋದಕ್ಕೆ ಬರಲ್ವಾ? ಮೋರಿ ಮಾಡಿದ್ಮೇಲೆ ಅದಕ್ಕೆ ಚಪ್ಪಡಿ ಹಾಕಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ಜಿಬಿಎ ಅಧಿಕಾರಿಗಳಿಗೆ? ಪ್ರತೀಕ್ಷಾ, ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯ ಇವತ್ತು ಒಬ್ಬನನ್ನ ಅಪಾಯದ ಮಟ್ಟಿಗೆ ಸಿಲುಕಿರುವಂತ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಈ ಒಂದು ಸಿಸಿಟಿವಿ ದೃಶ್ಯವನ್ನ ನೋಡಿದಾಗ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದು ಜಿಬಿಎ ಅಧಿಕಾರಿಗಳ ಸಂಪೂರ್ಣ ನಿರ್ಲಕ್ಷ್ಯ ಅಂತ. ಯಾಕಂದ್ರೆ ಅಲ್ಲಿ ಡ್ರೈನೇಜ್ ಇರುತ್ತೆ, ಡ್ರೈನೇಜ್ಗೆ ಒಂದು ಬ್ಯಾರಿಕೇಡ್ ಹಾಕ್ಬೇಕಾಗಿತ್ತು. ಕನಿಷ್ಠ ಪಕ್ಷ ಅವರು ಸ್ಲಾಬ್ ಅನ್ನ ಹಾಕಿಲ್ಲ ಅಥವಾ ತಡೆಗೋಡೆ ನಿರ್ಮಿಸಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಬ್ಯಾರಿಕೇಡ್ ಅನ್ನ ಹಾಕಿದ್ರೆ ಇವತ್ತು ಅನಾಹುತ ನಡೀತಾ ಇರ್ಲಿಲ್ಲ. ಆದ್ರೆ ಆತ ಸೈಕಲ್ ನಲ್ಲಿ ಬರ್ತಾನೆ, ಸೈಕಲ್ ನಲ್ಲಿ ಬಂದು ಅವನಿಗೆ ಆ ಒಂದು ಕಾರ್ನರ್ ಏನಿರುತ್ತೆ, ಆ ಕಾರ್ನರ್ ಅಲ್ಲಿ ಕಟ್ಟಿರುವಂತಹ ಒಂದು ಸಿಮೆಂಟ್ ಇಟ್ಟಿಗೆ ಆತನ ಒಂದು ಸೈಕಲ್ಗೆ ಅಡ್ಡ ಬರುತ್ತೆ. ಆತ ಏಕಾಏಕಿ ಡ್ರೈನೇಜ್ ಒಳಗೆ ಬಿದ್ದಿರುವಂತದ್ದು. ಅಂದ್ರೆ ಸದ್ಯ ಜಸ್ಟ್ ಮಿಸ್ ನಲ್ಲಿ ಆತ ಪಾರಾಗಿರುವಂತದ್ದು. ಅಂದ್ರೆ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸ್ಥಳೀಯರು ಆ ಒಂದು ಸ್ಥಳಕ್ಕೆ ಬಂದು ಆ ವ್ಯಕ್ತಿಯನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಒಂದು ಘಟನೆ ನಡೆದಿರೋದು ಪ್ರತೀಕ್ಷಾ ತಲಘಟ್ಟಪುರದ ಹಾಲಿಡೇ ವಿಲೇಜ್ ರಸ್ತೆಯಲ್ಲಿ ಬುಧವಾರ ರಾತ್ರಿ 6:30 ಸಂಜೆ 6:30ಕ್ಕೆ ಈ ಘಟನೆ ನಡೆಯುತ್ತೆ. ಅಂದ್ರೆ ಸುಮಾರು ದಿನಗಳ ಹಿಂದೆ ಅಲ್ಲಿ ಜಿಬಿಎ ಅಧಿಕಾರಿಗಳು ಮಾಹಿತಿ ಇರುವಂತದ್ದು. ಕಾಮಗಾರಿ ಆಗಿಲ್ಲ, ಬ್ಯಾರಿಕೇಡ್ ಅನ್ನ ಹಾಕ್ಬೇಕಾಗಿತ್ತು ಅಥವಾ ಒಂದೇನಾದ್ರೂ ಬೋರ್ಡ್ ಅನ್ನ ಹಾಕ್ಬೇಕಾಗಿತ್ತು. ಯಾವುದನ್ನು ಮಾಡದೆ ಈ ತರ ಡ್ರೈನೇಜ್ ನ ಓಪನ್ ಆಗಿ ಬಿಟ್ಟಿರೋದ್ರಿಂದ ಈ ಅವಘಡ ಸಂಭವಿಸಿದೆ. ಇದಕ್ಕೆ ಅವರೇ ಹೊಣೆ ಅನ್ನುವಂತ ಆರೋಪವನ್ನ, ಆಕ್ರೋಶವನ್ನ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಆತನಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು, ಕೈಗೆ, ಕಾಲ್ಗೆ ಹಾಗೆ ಮುಖಕ್ಕೆ. ಆತನನ್ನ ಸದ್ಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ.